ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕನ್ನಡ ವ್ಲಾಗ್ಸ್. ನಾವಿವತ್ತಿಂದ ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ವಿ. ದಯವಿಟ್ಟು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅನ್ನೋದನ್ನು ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸೊಬ್ಬರನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದು ಒಂದೆಲಗದ ಸೊಪ್ಪು ಸ್ನೇಹಿತರೆ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇದನ್ನು ನಾನು ಮನೆ ಪಾಟಲ್ಲೇ ಹಾಕ್ಕೊಂಡಿದ್ದೀನಿ. ಡೈಲಿ ಎರಡೆರಡು ಎಲೆ ಮಕ್ಕಳಿಗೆ ಕೊಡೋದ್ರಿಂದ ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ ಅಂಥೇಳಿ. ಹಾಗೆ ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಇದು. ಮಕ್ಕಳು ಹಾಗೆ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಪ್ರತಿನಿತ್ಯ ಟಿಫನ್ಗೆ ನಾವು ಏನಾದರೂ ತಿಂಡಿ ಮಾಡಿದಾಗ ಚಟ್ನಿ ಅಂಥದ್ದು ಏನಾದರೂ ಮಾಡಿರ್ತೀವಿ. ಸೊ ಅದ್ರ ಜೊತೆ ಹಾಕಿ ಕೂಡ ಕೊಡ್ಬೋದು. ನಾನು ಚಟ್ನಿ ಜೊತೆ ಹಾಕಿಬಿಡ್ತೀನಿ. ಸೊ ಇವತ್ತು ಬೆಳಗಿನ ತಿಂಡಿಗೆ ನಾನು ಅಕ್ಕಿ ರೊಟ್ಟಿ ಹಾಗೆ ಕಾಯಿ ಚಟ್ನಿ ಮಾಡಿದ್ದೆ. ಮಕ್ಕಳು ಹಸ್ಬೆಂಡ್ ಎಲ್ಲ ಟಿಫನ್ ಮುಗಿಸ್ಕೊಂಡು ಹೋದರು. ಸೊ ಈಗ ನಾನು ಕೂಡ ಟಿಫನ್ ಮುಗಿಸ್ಕೊಂಡು ಮನೆ ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಮುಗಿದ ನಂತರ ನಾನು ಬಂದಿರೋದು ನನ್ನ ಸ್ಟಿಚಿಂಗ್ ಮಿಷಿನ್ ಹತ್ತಿರ. ಇದು ನನ್ನ ಆತ್ಮ ಬಂಧು ಅಂತಲೇ ಹೇಳ್ಬೋದು. ದಿನದಲ್ಲಿ ಹೆಚ್ಚಿನ ಸಮಯ ಯಾವುದ್ರ ಜೊತೆ ನೀವು ಸ್ಪೆಂಡ್ ಮಾಡ್ತೀರಾ ಅಂದರೆ ನಾನು ನನ್ನ ಮಿಷಿನ್ ಜೊತೆ ಅಂತಲೇ ಹೇಳ್ತೀನಿ. ಮಹಿಳೆಯರು ಮನೇಲಿ ಕೂತಾಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಅಟ್ಲೀಸ್ಟ್ ನಮಗೊಂದು 2 ಅವರ್ ಆದರೂ ಫ್ರೀ ಟೈಮ್ಸ್ ಅಂತ ಇದ್ದೇ ಇರುತ್ತೆ. ಸೊ ಆ ಸಮಯದಲ್ಲಿ ನಾವು ನಮಗಿಷ್ಟ ಆಗಿರುವಂಥ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಮಾಡ್ಬೋದು. ಅದರಲ್ಲಿ ಸ್ಟಿಚಿಂಗ್ ಕೂಡ ಒಂದು. ನಾನು ಸುಮಾರು 10-12 ವರ್ಷಗಳ ಹಿಂದೆ ನಾನು ಸ್ಟಿಚಿಂಗ್ ಕಲ್ತಿದ್ದು. ಸೊ ಅದು ಇವಾಗ ಕೆಲಸಕ್ಕೆ ಬರ್ತಾಯಿದೆ ಅನ್ಬೋದು. ಒಂದು 3 ಮಂತ್ಸಿಂದ ನಾನು ಕೆಲಸಕ್ಕೆ ಹೋಗ್ತಾಯಿಲ್ಲ, ಮನೇಲೇ ಇರೋದ್ರಿಂದ. ಸೊ ಮತ್ತೆ ಯಾಕೆ ರೀಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ನಾನು ಮತ್ತೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಲೆಗ್ ಮಿಷಿನ್ ಇತ್ತು ಸ್ನೇಹಿತರೆ, ಚಿಕ್ಕದಾಗಿತ್ತು. ಸೊ ಅದನ್ನು ಕೊಟ್ಟು ನಾನು ಕೆಲಸಕ್ಕೆ ಹೋಗೋ ಸಮಯದಲ್ಲಿ ನನ್ನ ಪೇಮೆಂಟಲ್ಲಿ ನಾನು ಈ ಮಿಷಿನ್ ತಂದು ಇಟ್ಕೊಂಡಿದ್ದೆ, ಟೈಮಿಗೆ ಬರುತ್ತೆ ಅನ್ನೋದಕ್ಕೆ. ನನ್ನ ಬಟ್ಟೆಗಳನ್ನೆಲ್ಲ ನಾನೇ ಸ್ಟಿಚ್ ಮಾಡ್ಕೊಳ್ತೀನಿ, ನಾನು ಹೊರಗಡೆ ಕೊಡೋದಿಲ್ಲ. ಹಾಗೆ ನನ್ನ ಫ್ರೆಂಡ್ಸು ಹಾಗೆ ಅಕ್ಕಪಕ್ಕದ ಮನೆಯವರು ಯಾರಾದರೂ ಬಟ್ಟೆಗಳು ಕೊಟ್ಟರೆ ಸ್ಟಿಚ್ ಮಾಡಿಕೊಡ್ತೀನಿ. ಜಾಸ್ತಿ ತೊಗೊಳ್ಳೋದಿಲ್ಲ ಸ್ನೇಹಿತರೆ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಿಧಾನಕ್ಕೆ ಸ್ಟಿಚ್ ಮಾಡಿಕೊಡ್ತೀನಿ. ಯಾರೇ ಆಗಲಿ ಹೆಣ್ಮಕ್ಳು ಮನೇಲಿದ್ದಾಗ ಏನಿಲ್ಲ ಅಂದರೆ ನಮ್ಮದು 11-12 ಗಂಟೆ ಒಳಗಡೆ ನಮ್ಮ ಕೆಲಸಗಳು ಮುಗ್ದೋಗುತ್ತೆ. ಆ ಸಮಯದಲ್ಲಿ ನಮಗಿಷ್ಟ ಆಗುವಂಥ ಯಾವುದಾದ್ರೂ ಒಂದು ಕೆಲಸನ ಕಲಿತು ಒಂದು ಸಣ್ಣ ಪುಟ್ಟ ಸಂಪಾದನೆ ಅನ್ನೋದು ನಮ್ಮದು ಇರಬೇಕು. ನಾವು ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು. ಪ್ರತಿಯೊಂದಕ್ಕೂ ಯಜಮಾನ್ರ ಹತ್ರ ಕೇಳೋದಕ್ಕಾಗಲ್ಲ. ಸಣ್ಣ ಪುಟ್ಟ ಖರ್ಚುಗಳಿಗೆ ಏನಕ್ಕೂ ಕೂಡ ಪ್ರತಿಯೊಂದನ್ನು ನಾವು ಕೇಳೋದಕ್ಕಾಗೋದಿಲ್ಲ. ಅವರಿಗೂ ಒಂದು ಸ್ವಲ್ಪ ಇರಿಟೇಟ್ ಅಂತ ಅನಿಸುತ್ತೆ. ಸೊ ನಾವು ಕೂಡ ಯಾವುದಾದ್ರೂ ಒಂದು ಕೆಲಸ ಕಲ್ತಿರಬೇಕು. ಸ್ಟಿಚ್ಚಿಂಗು, ಸಣ್ಣ ಪುಟ್ಟ ಕೆಲಸಗಳು. ಹೊರಗಡೆ ಹೋಗಿ ಏನು ದುಡಿತೀವಿ ಅದನ್ನು ನಾವೇ ಮನೇಲಿ ಕೂತ್ಕೊಂಡು ಸಂಪಾದನೆ ಮಾಡ್ಬೋದು ಸ್ನೇಹಿತರೆ. ಸೊ ಇದು ನನ್ನ ಇಷ್ಟ. ಎಲ್ಲರೂ ಹೀಗೆ ಇರಬೇಕು ಅಂತ ಏನಿಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಇದು ತುಂಬ ಮುಖ್ಯ ಆಗುತ್ತೆ. ಇವಾಗಿನ ಹೆಣ್ಮಕ್ಳು ಯಾರು ಸುಮ್ಮನೆ ಕೂತ್ಕೊಂಡು ಕಾಲಹರಣ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಕೈಲಾದಾಗ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಬೋದು. ಇವಾಗ 10,000 15,000 ಸಂಬಳಕ್ಕೆ ನಾವು ಇಡೀ ದಿನ ಇನ್ನೊಂದು ಕಂಪ್ನಿಲಿ ಹೋಗಿ ಇಡೀ ದಿನ ವರ್ಕ್ ಮಾಡ್ತೀವಿ. ಸೊ ಅದೇ ಮನೇಲಿ ಒಂದು 2-3 ಅವರ್ ಟೈಮ್ ಸ್ಪೆಂಡ್ ಮಾಡಿದರೆ ನಾವು ಒಂದು 500 ರೂಪಾಯಿಗಳ ಸಂಪಾದನೆ ಮಾಡ್ಬೋದು. ಆಸಕ್ತಿ ಇತ್ತು, ಕಲಿಬೇಕು ಅಷ್ಟೇ. ಸೊ ನಾನು ಕೂಡ ಹಾಗೆ ಸ್ಟಾರ್ಟ್ ಮಾಡಿದ್ದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಒಂದಿನ 2 ದಿನ ಕಷ್ಟ ಅನಿಸುತ್ತೆ, ಆಮೇಲೆ ಅದೇ ನಮಗೆ ಅಭ್ಯಾಸ ಆಗೋಗುತ್ತೆ ಸ್ನೇಹಿತರೆ. ಇವತ್ತು ಈ ಬ್ಲೌಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಕೂತ್ಕೊಂಡಿದ್ದೀನಿ. ಪೂಜೆ ಇನ್ನೂ ಕೂಡ ಮಾಡಿಲ್ಲ ನಾನು. ಆಲ್ಮೋಸ್ಟ್ ಈ ಬ್ಲೌಸ್ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇನ್ನೊಂದು 1/2 ಅವರ್ ಕೆಲಸ ಇದೆ, ಹುಕ್ಕೆಲ್ಲ ಹಾಕೋತಿದ್ದೆ. ಸೊ ಅದನ್ನು ಈವ್ನಿಂಗ್ ಟೈಮಲ್ಲಿ ಮಾಡ್ಕೊತೀನಿ. ಜಾಸ್ತಿ ಡಿಸೈನ್ ಏನು ಹೇಳಿರಲಿಲ್ಲ. ಇದು ಸಿಂಪಲ್ ಬ್ಲೌಸ್, ಅದರಿಂದ ಬೇಗನೆ ಸ್ಟಿಚಿಂಗ್ ಆಯಿತು. ಪರವಾಗಿಲ್ಲ, ಮನೆಯಲ್ಲಿ ಅಟ್ಲೀಸ್ಟ್ ನಾವು ಒಂದು 2-3 ಅವರ್ ಟೈಮ್ ಸ್ಪೆಂಡ್ ಮಾಡಿ ಒಂದು 250-300 ರೂಪಾಯಿ ಸಂಪಾದನೆ ಮಾಡಿಕೊಂಡ್ರೆ ಮನೆಗೆ ಎಷ್ಟೋ ಸಹಾಯ ಆಗುತ್ತೆ ಸ್ನೇಹಿತರೆ. ನಾವು ಮಾಡ್ತೀವಿ, ನೀವು ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಆಸಕ್ತಿ ಇದ್ದರೆ ನೀವು ಕೂಡ ಸ್ಟಿಚಿಂಗ್ ಅಥವಾ ಇನ್ಯಾವುದಾದ್ರೂ ನಿಮಗಿಷ್ಟ ಆಗಿರುವಂಥ ಕೆಲಸಗಳನ್ನು ಕಲ್ತ್ಕೊಂಡು ನಿಮ್ಮ ಮೈಂಡನ್ನ ನೀವು ಬ್ಯುಸಿಯಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಇವಾಗ ಬ್ಲೌಸ್ ಫಿನಿಶಿಂಗ್ ಆಯಿತು. ನಾನು ಸ್ನಾನ ಮಾಡ್ಕೊಂಡು ಬಂದೆ. ಯಾಕಂದರೆ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲ ನಾನು. ಸಂಜೆ ಪೂಜೆ ಮಾಡೋಣ ಅಂದ್ಕೊಂಡು ಸುಮ್ಮನಾಗಿದ್ದೆ. ಸೊ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಾಯಿದ್ದೀನಿ.
ಪುಟ್ಟ ಮನೆ ಸ್ನೇಹಿತರೆ ನಮ್ಮದು. ದೇವ್ರ ಮನೆ ಇಲ್ಲ ನಮಗೆ, ನಾವು ಪುಟ್ಟದಾಗಿ ಒಂದು ಗುಡಿ ಇಟ್ಕೊಂಡಿದ್ದೀವಿ. ಗುಡಿ ಒಳಗಡೆ ರಾಘವೇಂದ್ರ ಸ್ವಾಮಿ ಹಾಗೆ ತಾಯಿ ಚಾಮುಂಡೇಶ್ವರಿ ಫೋಟೋ ಇಟ್ಟಿದ್ದೀನಿ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಒಂದು ಸಣ್ಣ ವಿಗ್ರಹನ ಇಟ್ಟಿದ್ದೀನಿ. ಸಾಯಿಬಾಬಾ ಅವರ ವಿಗ್ರಹ ಕೂಡ ಇಟ್ಟಿದ್ದೀನಿ. ಹಾಗೆ ಒಂದು ಮಣ್ಣಿನ ದೀಪ ಅಂಟಿಸಿರ್ತೀನಿ ಯಾವಾಗಲೂ ಕೂಡ. ಹಾಗೆ ಇಲ್ಲಿ ಹಿತ್ತಾಳೆ ದೀಪ 2 ಅಂಟಿಸ್ತೀನಿ. ಇಲ್ಲಿ ಹಾಕಿರೋ ರಾಘವೇಂದ್ರ ಸ್ಕೆಚ್ ಬಂದ್ಬಿಟ್ಟು ನನ್ನ ಮಗ ಮಾಡಿಕೊಟ್ಟಿದ್ದು ಸ್ನೇಹಿತರೆ. ಸೊ ಅದನ್ನು ನಾನು ದೇವ್ರ ಮನೇಲಿ ಹಾಕ್ಕೊಂಡಿದ್ದೀನಿ. ಡೈಲಿ ಇದೇ ರೀತಿ ನಾನು ಸಿಂಪಲ್ ಪೂಜೆ ಮಾಡ್ಕೊಳ್ತೀನಿ. ಮೇಲ್ಗಡೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೆ ಗಣೇಶನ ಫೋಟೋ ಇಟ್ಟಿದ್ದೀನಿ. ಹಾಗೆ ಕಳಸ ಇಟ್ಟಿದ್ದೀನಿ. ಅಲ್ಲಿ 2 ದೀಪ ಅಂಟಿಸ್ತೀನಿ ಸ್ನೇಹಿತರೆ ನಾನು. ಪ್ರತಿ ಗುರುವಾರ, ಮಂಗಳವಾರ, ಶುಕ್ರವಾರ ನಾನು ಈ ರೀತಿ ದೀಪ ಅಂಟಿಸಿ ಪೂಜೆ ಮಾಡ್ತೀನಿ. ಹಾಗೆ ಪೂಜೆ ಮುಗಿಸ್ಕೊಂಡು ಸಂಜೆ ಊಟಕ್ಕೆ ಗೊಡ್ಗಾರ ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಎಲ್ರಿಗೂ ಕೋಲ್ಡ್ ಆಗಿತ್ತು. ನನ್ನ ವಾಯ್ಸ್ ಇವಾಗಲೂ ಕೂಡ ಚೆನ್ನಾಗಿಲ್ಲ, ಕರಕರ ಅಂತ ಇದೆ. ಸೊ ಅದರಿಂದ ಗೊಡ್ಗಾರ ಮುದ್ದೆ ಮಾಡೋಣ ಅಂದ್ಕೊಂಡೆ. ಸೊ ಅದಕ್ಕೆ ಒಣಗಿದ ಮೆಣಸಿನ್ಕಾಯಿನ ಸ್ವಲ್ಪ ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ ಸ್ವಲ್ಪ ಕಾಳುಮೆಣಸು, ಸ್ವಲ್ಪ ಜೀರಿಗೆ, ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದು ಉಪ್ಸಾರಲ್ಲ ಸ್ನೇಹಿತರೆ, ಗೊಡ್ಗಾರ ಮಾಡ್ತಾ ಇರೋದು ನಾನು. ಹಾಗೆ ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್